ಹೊರಗಡೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನ ನೋಡಬಾರ್ದು ಅನ್ನೋ ನಂಬಿಕೆ ಇದೆ. ಹಾಗೇನಾದ್ರೂ ನೋಡಿದ್ರೆ ಖಂಡಿತ ಗಂಡಾಂತರ ಕಾದಿದೆ ಅಂತ ದಿನವಿಡೀ ಅದನ್ನೇ ಯೋಚನೆ ಮಾಡೋ ಜನರು ಇದ್ದಾರೆ. ಹಾಗಾದ್ರೆ ಯಾವುವು ಅಂತ ವಸ್ತುಗಳು? ಇದನ್ನ ನೋಡಿದ್ರೆ ಏನೆಲ್ಲ ತೊಂದರೆಯಾಗಲಿದೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ ಎದ್ದ ನಂತರ ಒಳ್ಳೆಯ ಆಲೋಚನೆಗಳು ಮತ್ತೆ ದಿನದ ಕೆಲಸವನ್ನ ಮನಸ್ಸಲ್ಲಿಟ್ಕೊಂಡು ಮನೆಯಿಂದ ಹೊರಡ್ತಾರೆ. ಆದ್ರೆ ಕೆಲವೊಮ್ಮೆ ರಸ್ತೆಯಲ್ಲಿ ಹೋಗುವಾಗ ನಾವು ಇದ್ದಕ್ಕಿದ್ದಂತೆ ವಿಚಿತ್ರವೆನಿಸುವ ಅಥವಾ ನಮ್ಮ ಮನಸ್ಥಿತಿಯನ್ನ ಹಾಳು ಮಾಡುವ ಕೆಲವು ವಿಷಯಗಳನ್ನ ನೋಡ್ತೀವಿ. ಧರ್ಮ ಗ್ರಂಥಗಳ ಪ್ರಕಾರ ಅಂತ ಘಟನೆಗಳು ಕಾರಣವಿಲ್ಲದೆ ಸಂಭವಿಸೋದಿಲ್ಲ. ಅವು ನಮ್ಮ ದಿನ ಅಥವಾ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳನ್ನ ನೋಡಬಾರ್ದು? ಆ ವಿಷಯವನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಖಾಲಿ ಪಾತ್ರೆಗಳು ಮತ್ತೆ ಬಕೆಟ್ಗಳು. ಎಸ್, ಶಾಸ್ತ್ರಗಳ ಪ್ರಕಾರ ಮನೆಯಿಂದ ಹೊರಡುವಾಗ ಖಾಲಿ ಬಕೆಟ್ಗಳು, ಪಾತ್ರೆಗಳನ್ನ ನೋಡಿದ್ರೆ ಅದು ಶುಭ ಅಲ್ಲ. ಇದರರ್ಥ ಆ ದಿನ ನಿಮ್ಮ ಕೆಲಸದಲ್ಲಿ ನೀವು ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳು ಆಗದಿರಬಹುದು. ಈ ರೀತಿಯ ಘಟನೆಯಾದಾಗ ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಬಹುದು. ಇದರಿಂದ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆ ಆಗಬಹುದು. ಬೆಳಗ್ಗೆ ರಸ್ತೆಯಲ್ಲಿ ಸತ್ತ ಪ್ರಾಣಿಗಳನ್ನ ನೋಡಬಾರ್ದು. ಬೆಳಗ್ಗೆ ಕೆಲಸಕ್ಕೆ ಅಥವಾ ಹೊರಗಡೆ ಹೋಗುವಾಗ ನಾವು ಇದ್ದಕ್ಕಿದ್ದಂತೆ ಸತ್ತ ಪ್ರಾಣಿಗಳನ್ನ ನೋಡ್ತೀವಿ. ಶಾಸ್ತ್ರಗಳ ಪ್ರಕಾರ ಅವುಗಳನ್ನ ನೋಡೋದು ಒಳ್ಳೇದಲ್ಲ. ಬೆಳಗ್ಗೆ ಸತ್ತ ಪ್ರಾಣಿ ಅಥವಾ ಪಕ್ಷಿಯನ್ನ ನೋಡೋದ್ರಿಂದ ನಿಮ್ಮ ಇಡೀ ದಿನ ಹಾಳಾಗುತ್ತೆ. ಇದರಿಂದ ನೀವು ಆ ದಿನ ಸವಾಲುಗಳನ್ನ ಎದುರಿಸಬೇಕಾಗಬಹುದು, ಅಥವಾ ನೀವು ಮಾಡಿದ ಯಾವುದೋ ವಿಷಯಕ್ಕಾಗಿ ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎಂದರ್ಥ. ಇದರಿಂದ ಪಾರಾಗಲು ನೀವು ದೇವರಲ್ಲಿ ಕ್ಷಮೆ ಯಾಚಿಸಿ ನಂತರ ನಿಮ್ಮ ಕೆಲಸಕ್ಕೆ ಹೊರಡಬೇಕು. ಮನೆಯಿಂದ ಹೊರಡುವಾಗ ಕತ್ತೆಯನ್ನ ನೋಡಬಾರದು. ಬೆಳಗ್ಗೆ ಮನೆಯಿಂದ ಹೊರಡುವಾಗ ಕತ್ತೆ ನೋಡಿದ್ರೆ ಆ ದಿನ ಒಳ್ಳೆಯದಲ್ಲ. ಈ ಘಟನೆಯಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಆದ್ರಿಂದ ಆ ದಿನ ನೀವು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕು. ಇಲ್ದಿದ್ರೆ ಸಣ್ಣ ಕೆಲಸದಲ್ಲಿಯೂ ಸಹ ನೀವು ದಿನವಿಡೀ ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ. ಅಳುತ್ತಿರುವ ಮಗುವನ್ನ ನೋಡಬಾರದು. ಶಾಸ್ತ್ರಗಳ ಪ್ರಕಾರ ಬೆಳಗ್ಗೆ ರಸ್ತೆಯಲ್ಲಿ ಅಳುವ ಮಗು ಹಾದು ಹೋಗೋದನ್ನ ನೋಡಿದ್ರೆ ಅದು ಅಶುಭ. ಇದರರ್ಥ ನೀವು ದಿನವಿಡೀ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು. ನೀವು ಮಾಡುವ ಕೆಲಸದಲ್ಲಿ ತೊಡಕುಗಳು ಮತ್ತೆ ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು. ಆದ್ರಿಂದ ಆ ದಿನ ಯಾವುದೇ ಭಾವನಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಿದ್ರೆ ಒಳಿತು. ಹಾವು ನಮ್ಮ ದಾರಿಗೆ ಅಡ್ಡ ಬರಬಾರದು. ಬೆಕ್ಕು ದಾರಿಗೆ ಅಡ್ಡ ಬಂದ್ರೆ ಅಶುಭ ಅನ್ನೋದನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀವಿ. ಆದ್ರೆ ಹಾವು ನಿಮ್ಮ ದಾರಿಗೆ ಅಡ್ಡ ಬಂದ್ರೆ ಅದು ಹಲವು ರೀತಿಯ ಶಕುನಗಳನ್ನ ಸೂಚಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ನೀವು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಿರುವಾಗ ಹಾವು ಇದ್ದಕ್ಕಿದ್ದಂತೆ ನಿಮ್ಮ ದಾರಿಗೆ ಅಡ್ಡ ಬಂದ್ರೆ ಅದು ಅಶುಭ. ಅಂತಹ ಘಟನೆಯಾದಾಗ ಆ ದಿನ ಅವರು ಮಾಡುವ ಎಲ್ಲಾ ಕೆಲಸದ ಮೇಲೂ ವಿಶೇಷ ಗಮನ ಹರಿಸಬೇಕಾದದ್ದು ಉತ್ತಮ. ನಿಮಗೂ ಇಂಥ ಅನುಭವ ಆಗಿದ್ಯಾ? ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.